ಹಾಯ್, ಇವತ್ತು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಬೇಳೆನ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ, ತಣ್ಣಗಾಗಿದೆ ಬೇಳೆ. ಮತ್ತು ಬೇಳೆ ಜೊತೆಗೇ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಖಾರ ರುಬ್ಕೊಳ್ಳೋಕ್ಕೆ ಮೆಣಸು, ಜೀರಿಗೆ ಮತ್ತು ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಏನಿದ್ರು ಪಲಾವ್ಗೆ, ಚಟ್ನಿಗೆ ಅಷ್ಟೇ. ಇನ್ನೇನು ಖಾರ ಬೇಕಂದರೆ ಚಿತ್ರಾನ್ನಗೆ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ, ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಜಾಸ್ತಿ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಅರ್ಧ ನಿಂಬೆ ಬರುತ್ತಲ್ಲ ಅಷ್ಟು, ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಟೊಮೊಟೊ ಹಾಕಿ ರುಬ್ಕೊಳ್ಳೋಣ. ನೋಡಿ, ರುಬ್ಬಕ್ಕೆ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ. ಮತ್ತು ಬೇಯಿಸ್ಕೊಂಡಿರೋ ಬೇಳೆ ರಸ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ರುಬ್ಕೋತೀನಿ. ಕೊತ್ತಂಬರಿ ಸೊಪ್ಪು ಇವಾಗ ಹಾಕಿಲ್ಲ, ಆಮೇಲೆ ಹಾಕ್ಕೊಳ್ಳೋಣ ಅಂತ. ನೋಡಿ, ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಬೇಳೆ ಮತ್ತು ಕೊತ್ತಂಬರಿ ಹಾಕ್ಕೊಂಡು, ನೋಡಿ ಬೇಳೆ ಜೊತೆಗೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ, ಇದೇ ಮಸಾಲೆ ಜೊತೆಗೆ. ಇದು ಬೇಳೆ ಬೇಯಿಸಿರೋ ನೀರು, ಸಪ್ಪೆ ರಸ ಅಂತೀವಲ್ಲ, ಅದು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ನೀರು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಮಸಾಲೆಯಲ್ಲಿ ನೀರು ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಹಾಕ್ಕೋತೀನಿ. ನೋಡಿ, ಇವಾಗ ರುಬ್ಕೊಂಬರೋಣ ಇದನ್ನು. ನೋಡಿ, ರುಬ್ಕೊಂಡಿದ್ದೀವಲ್ವಾ, ಈ ರುಬ್ಕೊಂಡಿರೋದ ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಈಗ ಮಿಕ್ಸಿ ಜಾರಲ್ಲೆಲ್ಲ ಮಸಾಲೆ ಇದೆಯಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಹಂಗೆ ಬೇಯಿಸ್ಕೊಳ್ಳೋದು. ನೋಡಿ, ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ದೆಲ್ಲ. ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕುದೀಲಿ, ಸ್ವಲ್ಪ ಒಂದು ಕುದಿ 2 ಕುದಿ ಕುದಿಬೇಕು. ಆಮೇಲೆ ಇನ್ನು ಸ್ವಲ್ಪ ಸೊಪ್ಪು ಬೇಳೆ ಎಲ್ಲ ಇರುತ್ತಲ್ವ, ಅದರ ರಸ ಇರುತ್ತಲ್ವ, ಆಮೇಲೆ ಹಾಕ್ಕೊಳ್ಳೋಣ. ಬೇಯಬೇಕು ಚೆನ್ನಾಗಿ. ನೋಡಿ, ಇವಾಗ ಸೊಪ್ಪು ಬೇಯಿಸ್ಕೊಂಡಿರೋದು ಸಪ್ಪೆ ರಸ ಇರುತ್ತಲ್ಲ, ಆ ನೀರು ಮತ್ತು ಸೊಪ್ಪಿಂದ ಎಲ್ಲ ಸೋರಿಸ್ಕೊಂಡು ಎತ್ತಿಕೊಂಡಿದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಖಾರ ಎಲ್ಲ ಬೇಯಬೇಕಲ್ವಾ, ಒಂದು ಕುದಿ ಬೆಂದ ಮೇಲೆ ಈ ನೀರನ್ನ ಅದಕ್ಕೆ ಹಾಕ್ಕೊಳ್ಳೋದು. ಇದು ಸ್ವಲ್ಪ ಬೇಯಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕಷ್ಟು. ಬನ್ನಿ ಈ ಕಡೆ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಸಾಂಬಾರು ಕುದೀತಾ ಇದೆ ಇವಾಗ. ನೋಡಿ, ಸಾಂಬಾರು ಕುದೀತಾ ಇದೆಯಲ್ವ. ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು, ಸೊಪ್ಪು ಬೇಯಿಸಿರೋದು ಮತ್ತು ಬೇಳೆ ಬೇಯಿಸಿರೋದೆಲ್ಲ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ನೀರು ಬೇಕು ನಿಮ್ಗೆ, ಎಷ್ಟು ಹದ ಬೇಕು ಅಷ್ಟು. ನೋಡಿ, ಸಾಕು, ಇಷ್ಟು ಸಾಕಿದರೆ ಸಾಕು, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಸಾಕು, ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸಬೇಕು, ಬೇಯಲಿ. ಈ ಕಡೆ ಸೊಪ್ಪು ಪಲ್ಯ ಮಾಡೋಕ್ಕೆ ಇಟ್ಟಿದ್ನಲ್ಲ, ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ನಿಮ್ಗೆ ಎಷ್ಟು ಬೇಕು, ಸೊಪ್ಪು ಮತ್ತು ಬೇಳೆ ಬೇಯೋಕ್ಕೆಲ್ಲ ಉಪ್ಪು ಹಾಕಿದರೆ ಇದಕ್ಕೆ ಈರುಳ್ಳಿಗಾಗಷ್ಟು ಅಷ್ಟೇ ಉಪ್ಪು ಹಾಕ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡೋದು. ನೋಡಿ, ಫೈನಲಿ ಬಸ್ಸಾರು ರೆಡಿ ಆಯಿತು. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.